ನಮಸ್ಕಾರ ಸ್ನೇಹಿತರೆ, ಕೊನೆಗೂ ತಮಿಳುನಾಡಿನ ರಾಜಕೀಯ ಹೈಡ್ರಾಮಾ ಎಂಡ್ ಆಗಿದೆ. ಇವತ್ತು ಅಂದ್ರೆ ಮೇ 10 ಬೆಳಿಗ್ಗೆ 10 ಗಂಟೆಗೆ ದಳಪತಿ ವಿಜಯ್ ಅಧಿಕೃತವಾಗಿ ತಮಿಳುನಾಡಿನ 9ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜೋಸೆಫ್ ವಿಜಯ್ ಎನ್ನುಂ ನಾನ್ ತಮಿಳುನಾಡು அரசின் முதலமைச்சர் என்ற முறையில் ಅಧಿಕಾರ ವಹಿಸಿಕೊಂಡ ತಕ್ಷಣವೇ 3 ಮಹತ್ವದ ಆರ್ಡರ್ಗಳಿಗೆ ಸಹಿ ಕೂಡ ಹಾಕಿದ್ದಾರೆ. ಜೊತೆಗೆ ಕೇವಲ 9 ಜನರ ಒಂದು ಸಣ್ಣ ಟೀಮ್ನ ರೆಡಿ ಮಾಡಿದ್ದಾರೆ. ಆದ್ರೆ ವಿಜಯ್ ಈಗ ಕೂತಿರೋ ಈ ಕುರ್ಚಿ ಸಿಂಹಾಸನ ಅಲ್ಲ, ಅದೊಂದು ಬೆಂಕಿಯ ಪಂಜರ. ಒಂದ್ ಕಡೆ 9 ಲಕ್ಷ ಕೋಟಿ ಸಾಲದ ಸುಳಿ, ಇನ್ನೊಂದ್ ಕಡೆ ಬೆನ್ನಲ್ಲೇ ಕಾಯ್ತಿರೋ ಮೈತ್ರಿ ಪಕ್ಷಗಳ ಕತ್ತಿ. ಹಾಗಿದ್ರೆ ವಿಜಯ್ ಸರ್ಕಾರ ಹೇಗಿರುತ್ತೆ? ಈ 9 ಜನರ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿದ್ದಾರೆ? ದಳಪತಿ ಆಡಳಿತದಲ್ಲಿ ತಮಿಳುನಾಡಿಗೆ ಜನ ನಿರೀಕ್ಷೆ ಮಾಡ್ತಿರೋದೇನು? ವಿಜಯ್ ಮುಂದಿರೋ ಆ ಭಯಾನಕ ಸವಾಲುಗಳೇನು? ಬನ್ನಿ ಪ್ರತಿಯೊಂದನ್ನು ಡಿಕೋಡ್ ಮಾಡೋಣ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಲಾಯಲ್ಟಿ ಪ್ಲಸ್ ಸ್ಟ್ರಾಟಜಿ, ವಿಜಯ್ ಶ್ಯಾಡೋ ಕ್ಯಾಬಿನೆಟ್. ಸ್ನೇಹಿತರೆ, ಮೊದಲಿಗೆ ವಿಜಯ್ ಅವರ ಕೋರ್ ಟೀಮ್ ಬಗ್ಗೆ ನೋಡ್ಬಿಡೋಣ. ಯಾರ್ಯಾರಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜಕೀಯದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಎಷ್ಟೋ ಘಟಾನುಘಟಿ ನಾಯಕರು ಸೋತಿರೋದೇ ನಂಬಿಕೆ ವಿಚಾರದಲ್ಲಿ ಎಡವಿ. ಹೀಗಾಗಿ ವಿಜಯ್ ತಮ್ಮ ಕ್ಯಾಬಿನೆಟ್ನಲ್ಲಿ ಮೊದಲ ಆದ್ಯತೆ ಕೊಟ್ಟಿರೋದು ಲಾಯಲ್ಟಿಗೆ, ಅಂದ್ರೆ ನಿಷ್ಠೆಗೆ. ಮೊದಲನೇ ಹೆಸರು ಎನ್ ಆನಂದ್. ಟಿವಿಕೆ ಪಾರ್ಟಿ ಕಟ್ಟೋಕೆ ಮೊದಲಿನಿಂದಲೂ ವಿಜಯ್ ಜೊತೆಗಿದ್ದೋರು. ಇವರಿಗೆ ಈಗ ಕ್ಯಾಬಿನೆಟ್ನಲ್ಲಿ ಜಾಗ ಸಿಕ್ಕಿದೆ. ಚೆನ್ನೈನ ತ್ಯಾಗರಾಯನಗರ ಕ್ಷೇತ್ರದಿಂದ ಡಿಎಂಕೆ ಘಟಾನುಘಟಿ ನಾಯಕ ರಾಜಾ ಅನ್ಬಳಗನ್ ಅವರನ್ನ ಬರೋಬ್ಬರಿ 51,000 ಮತಗಳಿಂದ ಸೋಲಿಸಿದವರು. 2009ರಿಂದ ವಿಜಯ್ ಫ್ಯಾನ್ ಕ್ಲಬ್ ಮುನ್ನಡೆಸಿಕೊಂಡು ಬಂದಿರೋರು. ಪುದುಚೇರಿಯ ಮಾಜಿ ಶಾಸಕ ಕೂಡ ಹೌದು. ಟಿವಿಕೆ ಪಕ್ಷದ ತಳಮಟ್ಟದ ಸಂಘಟನೆ ಕಟ್ಟಿದ ಅಸಲಿ ರೂವಾರಿ. ಸದ್ಯ ಇವರು ಪಾರ್ಟಿಯ ಜನರಲ್ ಸೆಕ್ರೆಟರಿ ಕೂಡ ಹೌದು. ಎರಡನೇ ಅತಿ ಮುಖ್ಯ ವ್ಯಕ್ತಿ ವೆಂಕಟರಮಣನ್. ವೃತ್ತಿಲಿ ವಕೀಲ, ಕಳೆದ 26 ವರ್ಷಗಳಿಂದ ವಿಜಯ್ ಅವರ ಮ್ಯಾನೇಜರ್. ವಿಜಯ್ ಅವರ ಬ್ಯಾಂಕ್ ಅಕೌಂಟ್ನಿಂದ ಹಿಡಿದು ಪಾರ್ಟಿಯ ಫಂಡ್ಸ್ ತನಕ ಪ್ರತಿಯೊಂದು ಲೆಕ್ಕಾಚಾರ ನೋಡ್ಕೊಳ್ಳೋರು ಇವ್ರೆ. ಈಗ ಆನಂದ್ ಮತ್ತು ವೆಂಕಟರಮಣನ್ ಇವರಿಬ್ಬರಿಗೂ ವಿಜಯ್ ತಮ್ಮ ಸಂಪುಟದಲ್ಲಿ ಜಾಗ ಕೊಟ್ಟಿದ್ದಾರೆ. ಇವರಿಬ್ಬರು ವಿಜಯ್ ಅವರ ಬಲಗೈ ಮತ್ತು ಎಡಗೈ. ಮೂರನೇ ಹೆಸರು ದಿ ಮಾಸ್ಟರ್ ಮೈಂಡ್ ಆದವ್ ಅರ್ಜುನ. ಬರೀ ನಂಬಿಕೆ ಇದ್ರೆ ಎಲೆಕ್ಷನ್ ಗೆಲ್ಲೋಕೆ ಆಗಲ್ಲ, ಅದಕ್ಕೆ ಒಂದು ಸ್ಟ್ರಾಟಜಿ ಬ್ರೈನ್ ಬೇಕು. ಅದೇ ಈ ಆದವ್ ಅರ್ಜುನ. ಮಾಜಿ ಬಾಸ್ಕೆಟ್ಬಾಲ್ ಆಟಗಾರ ಆಗಿರೋ ಇವ್ರನ್ನ ತಮಿಳುನಾಡು ಪಾಲಿಟಿಕ್ಸ್ ನ ಅತಿ ದೊಡ್ಡ ಸ್ಟ್ರಾಟಜಿಸ್ಟ್ ಅಂತ ಹೇಳಲಾಗುತ್ತೆ. ಈ ಹಿಂದೆ ಎಂಕೆ ಸ್ಟಾಲಿನ್ಗೆ ಭಾರಿ ಗೆಲುವು ತಂದುಕೊಟ್ಟಿದ್ದ ಚಾಣಕ್ಯ ಇವರು. ಸ್ವಲ್ಪ ಸಮಯ ವಿಸಿಕೆ ಪಕ್ಷದಲ್ಲಿ ಕೂಡ ಇದ್ರು. ಈ ಬಾರಿ ಟಿವಿಕೆ ಪ್ರಚಾರದ ಉಸ್ತುವಾರಿನ ವಿಜಯ್ ಇವರ ಕೈಗೆ ಕೊಟ್ಟಿದ್ರು. ಬೂತ್ ಲೆವೆಲ್ ಮ್ಯಾನೇಜ್ಮೆಂಟ್, ಡಿಜಿಟಲ್ ಕ್ಯಾಂಪೇನ್ ಎಲ್ಲವನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿ ವಿಜಯ್ಗೆ ಅಧಿಕಾರ ತಂದುಕೊಟ್ಟಿದ್ದಾರೆ. ಹೀಗಾಗಿ ಈ ಸ್ಟ್ರಾಟಜಿಸ್ಟ್ಗೆ ಕ್ಯಾಬಿನೆಟ್ನಲ್ಲಿ ಪವರ್ಫುಲ್ ಸ್ಥಾನ ಸಿಕ್ಕಿದೆ. ಆದ್ರೆ ವಿಜಯ್ ಕೇವಲ ತಮ್ಮ ಆಪ್ತರನ್ನಷ್ಟೇ ಕ್ಯಾಬಿನೆಟ್ಗೆ ತಂದಿಲ್ಲ. ಈ ಸರ್ಕಾರ ಹಳೆ ಡಿಎಂಕೆ ಎಐಎಡಿಎಂಕೆ ತರ ಅಲ್ಲ ಅಂತ ಪ್ರೂವ್ ಮಾಡೋಕೆ ಕ್ಯಾಬಿನೆಟ್ಗೆ ಕ್ಲಾಸ್ ಕೂಡ ತಂದಿದ್ದಾರೆ. ಯುವ ಪಡೆ ಪ್ಲಸ್ ಪ್ರೊಫೆಷನಲ್ಸ್, ಇದು 2K ಕಿಡ್ಸ್ ಕ್ಯಾಬಿನೆಟ್. ಸ್ನೇಹಿತರೆ, ತಮಿಳುನಾಡು ರಾಜಕೀಯ ಅಂದ್ರೇನೆ ಅದೊಂದು ತೋಳ್ಬಲದ ಪಾಲಿಟಿಕ್ಸ್ ಅನ್ನೋ ಇಮೇಜ್ ಇತ್ತು. ಆದ್ರೆ ವಿಜಯ್ ಈ ಸ್ಟೀರಿಯೋಟೈಪ್ ನ ಬ್ರೇಕ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಸುಶಿಕ್ಷಿತ ಯುವಕರನ್ನ, ಹೈಲಿ ಎಜುಕೇಟೆಡ್ ಪ್ರೊಫೆಷನಲ್ಸ್ ಅನ್ನ ವಿಧಾನಸೌಧದೊಳಗೆ ತಂದಿದ್ದಾರೆ. ಇದರಲ್ಲಿ ಪ್ರಮುಖವಾಗಿರೋರು ಡಾಕ್ಟರ್ ಕೆಜಿ ಅರುಣ್ ರಾಜ್ ಮತ್ತು ಡಾಕ್ಟರ್ ಪ್ರಭು. ಡಾಕ್ಟರ್ ಕೆಜಿ ಅರುಣ್ ರಾಜ್ 2009ರ ಬ್ಯಾಚ್ ನ ಐಆರ್ಎಸ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದವರು. ನಂತರ ತಮ್ಮ ಅಧಿಕಾರ ಬಿಟ್ಟು ಬಂದು ಟಿವಿಕೆ ಪಾರ್ಟಿಯ ಪಾಲಿಸಿ ಮತ್ತು ಪ್ರೊಪಗಾಂಡಾ ಸೆಕ್ರೆಟರಿ ಆಗಿ ಕೆಲಸ ಶುರು ಮಾಡ್ತಾರೆ. ಈಗ ಮಂತ್ರಿಯಾಗಿದ್ದಾರೆ. ಇವರ ಜೊತೆಗೆ ವೃತ್ತಿಯಲ್ಲಿ ಡೆಂಟಿಸ್ಟ್ ಆಗಿರೋ ಡಾಕ್ಟರ್ ಟಿಕೆ ಪ್ರಭು ಅವರಿಗೂ ಸಚಿವ ಸ್ಥಾನ ಸಿಕ್ಕಿದೆ. ಇವರಿಬ್ಬರು ವಿಜಯ್ ಸರ್ಕಾರ ಎಜುಕೇಟೆಡ್ ಕ್ಲಾಸ್. ಇನ್ನು ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಪಾರ್ಟಿಯ ಐಟಿ ಸೆಲ್ ನೋಡ್ಕೊಳ್ತಿದ್ದ ಸಿಟಿಆರ್ ನಿರ್ಮಲ್ ಕುಮಾರ್ ಈಗ ಸಚಿವರು. ಹಿಂದೆ ಬಿಜೆಪಿಯಲ್ಲಿದ್ದ ನಿರ್ಮಲ್ ಟಿವಿಕೆಗೆ ಬಂದ್ಮೇಲೆ ಟ್ರೆಂಡ್ ಅನ್ನೇ ಬದಲಾಯಿಸಿದ್ರು. ಮೀಮ್ ವಾರ್, ವಾಟ್ಸ್ಆಪ್ ವಾರ್ ರೂಮ್, ಬೂತ್ ಲೆವೆಲ್ ಡಿಜಿಟಲ್ ನೆಟ್ವರ್ಕ್ ಮೂಲಕ ಯುವಕರ ಓಟನ್ನ ವಿಜಯ್ ಕಡೆಗೆ ಎಳೆದು ತಂದಿದ್ದೆ ಈ ನಿರ್ಮಲ್ ಕುಮಾರ್. ಇದೆಲ್ಲದರ ಜೊತೆಗೆ ಕ್ಯಾಬಿನೆಟ್ ನ ಬಿಗ್ಗೆಸ್ಟ್ ಸೆನ್ಸೇಷನ್ ಅಂದ್ರೆ ಎಸ್ ಕೀರ್ತನಾ. ಇವರ ವಯಸ್ಸು ಕೇವಲ 29 ವರ್ಷ. ಎಂಎಸ್ಸಿ ಸ್ಟ್ಯಾಟಿಸ್ಟಿಕ್ಸ್ ಮುಗಿಸಿರೋ ಈ ಯುವತಿ ತಮಿಳುನಾಡಿನ ಅತಿ ಕಿರಿಯ ಮಂತ್ರಿ ಅನ್ನೋ ರೆಕಾರ್ಡ್ ಬರೆದಿದ್ದಾರೆ. ಪಟಾಕಿ ಕಾರ್ಖಾನೆಗಳ ಊರು, ಭಾರಿ ಕಾಂಪಿಟೇಷನ್ ಇರೋ ಶಿವಕಾಶಿಲಿ ಕೀರ್ತನಾ ಬರೋಬ್ಬರಿ 11,000 ವೋಟ್ಗಳ ಅಂತರದಿಂದ ಗೆದ್ದು ಬಂದಿದ್ದಾರೆ. ಹಿಂದೆ ಎಂಕೆ ಸ್ಟಾಲಿನ್ ಸೇರಿ ಹಲವು ನಾಯಕರಿಗೆ ಪೊಲಿಟಿಕಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಯುವಕರಿಗೆ ಮತ್ತು ಮಹಿಳೆಯರಿಗೆ ವಿಜಯ್ ಕೊಟ್ಟಿರೋ ಅತಿ ದೊಡ್ಡ ಮೆಸೇಜ್ ಇದು. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಎಲ್ರೂ ಹೊಸಬ್ರೆ, ಆದ್ರೆ ಆಡಳಿತ ಯಂತ್ರ, ಬ್ಯೂರೋಕ್ರಸಿ ಕಂಟ್ರೋಲ್ ಮಾಡೋದ್ ಯಾರು? ಐಎಎಸ್, ಐಪಿಎಸ್ ಅಧಿಕಾರಿಗಳನ್ನ ಹ್ಯಾಂಡಲ್ ಮಾಡೋದ್ ಹೇಗೆ? ಇದಕ್ಕೂ ವಿಜಯ್ ಪ್ಲಾನ್ ಮಾಡಿದ್ದಾರೆ. ಆ ಪರಿಹಾರ ಏನು ಅಂತ ನೋಡೋಕು ಮುಂಚೆ ನಿಮ್ಮಲ್ಲೊಂದು ಸಣ್ಣ ರಿಕ್ವೆಸ್ಟ್. ಮಸ್ತ್ ಮಗ ಚಾನೆಲ್ ನ ಈ ಪ್ರಯತ್ನ ನಿಮಗೆ ಇಷ್ಟ
ಆಗ್ತಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಫ್ಯಾಮಿಲಿಯ ಎಕ್ಸ್ಕ್ಲೂಸಿವ್ ಮೆಂಬರ್ ಆಗ್ಬೋದು. ಇದರಿಂದ ನಮ್ಮ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಸಿಗೋದ್ರ ಜೊತೆಗೆ ನಮ್ಮ ಕೆಲಸಕ್ಕೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಕನ್ಸಿಡರ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆಡಳಿತದ ಗೈಡ್, ದಳಪತಿ ಟೀಮ್ಗೆ ಅನುಭವದ ಆನೆ ಬಲ. ಸ್ನೇಹಿತರೆ, ಎಲ್ಲಾ ಹೊಸ ಮುಖಗಳನ್ನ ಇಟ್ಕೊಂಡು ಸರ್ಕಾರ ಮಾಡಿದ್ರೆ ಹೊರಗಿಂದ ನೋಡೋಕೆ ಚೆನ್ನಾಗೇ ಕಾಣ್ಬೋದು. ಆದ್ರೆ ಆಡಳಿತ ಯಂತ್ರ ಸರಿಯಾಗಿ ರನ್ ಮಾಡಬೇಕು ಅಂದ್ರೆ ಅನುಭವಿ ನಾಯಕರು ಕೂಡ ಇಂಪಾರ್ಟೆಂಟ್. ಸೆಕ್ರೆಟರಿಯೇಟ್ ಒಳಗೆ ಯಾವ ಫೈಲ್ ಎಲ್ಲಿ ಮೂವ್ ಆಗುತ್ತೆ, ಅಧಿಕಾರಿಗಳ ನಾಡಿ ಮಿಡಿತ ಹೇಗಿರುತ್ತೆ ಅಂತ ಗೊತ್ತಿರೋ ಒಬ್ರು ಬೇಕಿತ್ತು. ಅದಕ್ಕಾಗಿಯೇ 50 ವರ್ಷಗಳ ಕಾಲ ಎಐಎಡಿಎಂಕೆಯಲ್ಲಿದ್ದ ಹಿರಿಯ ರಾಜಕಾರಣಿ ಕೆ ಸೆಂಕುಟ್ಟಯ್ಯನ್ ಅವರನ್ನ ಕ್ಯಾಬಿನೆಟ್ಗೆ ತರಲಾಗಿದೆ. ಇವರು ಭರ್ತಿ 9 ಸಲ ಶಾಸಕರಾದವರು. ಎಐಎಡಿಎಂಕೆ ಸರ್ಕಾರದಲ್ಲಿ ಕೃಷಿ, ಐಟಿ, ಸಾರಿಗೆ ಅಂತ ಪ್ರಮುಖ ಖಾತೆಗಳನ್ನ ನಿಭಾಯಿಸಿದವರು. ಸೊ ಇವರಿಗೆ ಆಡಳಿತದ ಮೂಲೆ ಮೂಲೆ ದಾರಿಗಳೆಲ್ಲ ಚೆನ್ನಾಗಿ ಗೊತ್ತಿದೆ. ಇವರನ್ನ 2025ರ ಕೊನೆಯಲ್ಲಿ ವಿಜಯ್ ತಮ್ಮ ಪಾರ್ಟಿಗೆ ಸೇರಿಸಿಕೊಂಡಿದ್ರು. ಈಗ ನೇರವಾಗಿ ಅವರನ್ನ ಕ್ಯಾಬಿನೆಟ್ಗೆ ತಂದಿದ್ದಾರೆ. ಆಪ್ತರ ನಿಷ್ಠೆ, ಯುವಕರ ಬುದ್ಧಿ ಜೊತೆಗೆ ಹಿರಿಯ ನಾಯಕನ ಅನುಭವ, ಈ ಪರ್ಫೆಕ್ಟ್ ಮಿಕ್ಸ್ ಮೂಲಕ ವಿಜಯ್ ತಮ್ಮ ಸರ್ಕಾರವನ್ನ ರನ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಹಾಗಿದ್ರೆ ಟೀಮ್ ಏನೋ ರೆಡಿ ಆಯ್ತು, ಆದ್ರೆ ಇವರ ಆಕ್ಷನ್ ಪ್ಲಾನ್ ಏನು? ಫಸ್ಟ್ ಡೇ ಫಸ್ಟ್ ಶೋ ಬಂತು 3 ದೊಡ್ಡ ಆದೇಶಗಳು. ಸ್ನೇಹಿತರೆ, ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ವಿಜಯ್ 3 ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಮೊದಲನೇ ಆರ್ಡರ್ 200 ಯೂನಿಟ್ ಫ್ರೀ ಕರೆಂಟ್. ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆಗೆ ಮೊದಲ ಸಹಿ ಬಿದ್ದಿದೆ. ಎರಡನೇ ಆರ್ಡರ್ ನಶಾ ವಸ್ತುಗಳ ವಿರುದ್ಧ ಆಪರೇಷನ್. ವಿಜಯ್ ತಮ್ಮ ಭಾಷಣಗಳಲ್ಲಿ ಪದೇ ಪದೇ ಹೇಳ್ತಿದ್ದುದು ಒಂದೇ ಮಾತು, ಮಾದಕ ವಸ್ತು ಮುಕ್ತ ತಮಿಳುನಾಡು. ಈಗ ಅದನ್ನ ಕಾರ್ಯಗತ ಮಾಡೋಕೆ ರಾಜ್ಯಾದ್ಯಂತ ಮಾದಕ ವಸ್ತು ನಿರೋಧಕ ಪಡೆ ಸ್ಥಾಪನೆಗೆ ಆದೇಶಿಸಿದ್ದಾರೆ. ಸ್ಕೂಲ್, ಕಾಲೇಜುಗಳಿಗೆ ನಶಾವಸ್ತು ಸಪ್ಲೈ ಮಾಡೋ ಮಾಫಿಯಾವನ್ನ ಬೇರು ಸಮೇತ ಕಿತ್ ಹಾಕೋಕೆ ಈ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಖಾಡಕ್ಕೆ ಇಳಿಯಲಿದೆ. ಮೂರನೇ ಆರ್ಡರ್ ಮಹಿಳಾ ಸುರಕ್ಷತೆ. ಮಹಿಳೆಯರ ವಿರುದ್ಧದ ಅಪರಾಧಗಳನ್ನ ಫಾಸ್ಟ್ ಟ್ರ್ಯಾಕ್ನಲ್ಲೇ ಬಗೆಹರಿಸೋಕೆ ಪ್ರತ್ಯೇಕ ಟಾಸ್ಕ್ ಫೋರ್ಸ್ ರಚನೆಗೆ ಆದೇಶ ಕೊಟ್ಟಿದ್ದಾರೆ. ಇದೆಲ್ಲದರ ಜೊತೆಗೆ ವಿಜಯ್ ಸರ್ಕಾರದ ಬಿಗ್ಗೆಸ್ಟ್ ಮೂವ್ ಅಂದ್ರೆ ಮಧುರೈ ಸಚಿವಾಲಯದ ಶಾಖೆನ ಓಪನ್ ಮಾಡೋದು. ಆಡಳಿತ ಬರೀ ಚೆನ್ನೈಗೆ ಮಾತ್ರ ಸೀಮಿತ ಆಗಬಾರ್ದು, ದಕ್ಷಿಣ ತಮಿಳುನಾಡಿಗೂ ಪವರ್ ಸಿಗಬೇಕು ಅಂತ ಮಧುರೈನಲ್ಲಿ ಸಚಿವಾಲಯದ ಶಾಖೆನ ಸ್ಥಾಪನೆ ಮಾಡ್ತೀವಿ ಅಂತ ಟಿವಿಗೆ ಭರವಸೆ ಕೊಟ್ಟಿತ್ತು. ಈಗ ಅದರ ಬ್ಲೂ ಪ್ರಿಂಟ್ ರೆಡಿ ಆಗ್ತಿದೆ. ದಕ್ಷಿಣ ತಮಿಳುನಾಡಿನ ಅಭಿವೃದ್ಧಿಗೆ ಇದೊಂದು ಗೇಮ್ ಚೇಂಜರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಧಿಕಾರ ವಿಕೇಂದ್ರೀಕರಣಕ್ಕೆ ದೊಡ್ಡ ಹೆಜ್ಜೆ. ಇದೆಲ್ಲ ಕೇಳೋಕೆ ಭಾರಿ ರೋಚಕವಾಗಿದೆ. ಆದ್ರೆ ಅಸಲಿ ಆಟ ಶುರುವಾಗೋದೇ ಇಲ್ಲಿಂದ. ವಿಜಯ್ ಮುಂದಿರೋ ದಾರಿ ಹೂವಿನ ಹಾಸಿಗೆಯಲ್ಲ, ಅದು ಮುಳ್ಳಿನ ಕಿರೀಟ. ಸಾಲದ ಸುಳಿ, ಮೈತ್ರಿ ಉರುಳು, ವಿಜಯ್ ಮುಂದಿರೋ ಡೆಡ್ಲಿ ಸವಾಲುಗಳು. ಸ್ನೇಹಿತರೆ, ವಿಜಯ್ ಮುಂದಿರೋ ಮೊದಲನೇ ಮತ್ತು ಅತಿ ದೊಡ್ಡ ತಲೆನೋವು ಮೈತ್ರಿ ಸರ್ಕಾರ ನಿಭಾಯಿಸೋದು. ದಿ ಕೊಯಿಲೇಷನ್ ಟ್ರ್ಯಾಪ್. ತಮಿಳುನಾಡು ಅಸೆಂಬ್ಲಿಯಲ್ಲಿ ಇರೋದು ಒಟ್ಟು 234 ಸೀಟು, ಮ್ಯಾಜಿಕ್ ನಂಬರ್ 118. ಆದ್ರೆ ವಿಜಯ್ ಅವರ ಟಿವಿಕೆ ಗೆದ್ದಿರೋದು ಕೇವಲ 108 ಸೀಟ್. ಅಂದ್ರೆ ಮೆಜಾರಿಟಿಗೆ 10 ಸೀಟು ಶಾರ್ಟೇಜ್ ಇತ್ತು. ಈಗ ವಿಜಯ್ ಸಿಎಂ ಕುರ್ಚಿ ನಿಂತಿರೋದೇ ಮೈತ್ರಿ ಪಕ್ಷಗಳ ಉರುಗೋಲಿನ ಮೇಲೆ. ಕಾಂಗ್ರೆಸ್ನ 5, ವಿಸಿಕೆಯ 2, ಕಮ್ಯುನಿಸ್ಟ್ ಪಾರ್ಟಿಗಳ 4 ಮತ್ತು ಮುಸ್ಲಿಂ ಲೀಗ್ನ 2. ಹೀಗೆ ಟೋಟಲ್ 121 ಶಾಸಕರ ಬಲದಿಂದ ಸರ್ಕಾರ ರಚನೆಯಾಗಿದೆ. ಅಂದ್ರೆ ಅಕ್ಷರಶಃ ಇದು ಕತ್ತಿಯಂಚಿನ ನಡಿಗೆ. ವಿಜಯ್ ಏನಾದರೂ ಕಠಿಣ ನಿರ್ಧಾರ ತಗೊಂಡು ಅದು ಮೈತ್ರಿ ಪಕ್ಷದಲ್ಲಿ ಒಬ್ಬರಿಗೆ ಇಷ್ಟ ಆಗ್ಲಿಲ್ಲ, ನಾವು ಬೆಂಬಲ ಕೊಡಲ್ಲ ಅಂತ ಕೈ ಕೊಟ್ರೆ ವಿಜಯ್ ಸರ್ಕಾರ ಢಮಾರ್. ಎಲ್ಲರನ್ನ ಸಮಾಧಾನಪಡಿಸಿ ಒಟ್ಟಿಗೆ ಕರ್ಕೊಂಡು ಹೋಗೋದು ವಿಜಯ್ ಮುಂದಿರೋ ಮೇಜರ್ ಚಾಲೆಂಜ್. ಎರಡನೇ ಮತ್ತು ಅತಿ ದೊಡ್ಡ ಸವಾಲು ಆರ್ಥಿಕತೆ. ತಮಿಳುನಾಡು ಪಾಲಿಟಿಕ್ಸ್ ಅಂದ್ರೇನೆ ಫ್ರೀ ಬೇಸ್, ಅಂದ್ರೆ ಉಚಿತ ಯೋಜನೆಗಳು. ವಿಜಯ್ ಕೂಡ ಎಲೆಕ್ಷನ್ ಟೈಮ್ನಲ್ಲಿ ಭಾರಿ ಭರವಸೆಗಳನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ತಿಂಗಳಿಗೆ 2500 ರೂಪಾಯಿ ಹಣ, ವರ್ಷಕ್ಕೆ 6 ಫ್ರೀ ಸಿಲಿಂಡರ್, ಬಡ ಹೆಣ್ಮಕ್ಳ ಮದುವೆಗೆ 8 ಗ್ರಾಂ ಚಿನ್ನ, ಹೀಗೆ ಲಿಸ್ಟ್ ಉದ್ದಕ್ಕೆ ಬೆಳೆಯುತ್ತೆ. ಆದ್ರೆ ಇದೆಲ್ಲ ಕೊಡೋಕೆ ದುಡ್ಡೆಲ್ಲಿದೆ? 2025-26ರ ಬಜೆಟ್ ಪ್ರಕಾರ ತಮಿಳುನಾಡಿನ ಮೇಲೆ ಆಲ್ರೆಡಿ 9.29 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ. ಇದು ರಾಜ್ಯದ ಜಿಡಿಪಿಯ 26% ಭಾಗ. ಹೀಗಿರುವಾಗ ವಿಜಯ್ ಈ ಭರವಸೆಗಳನ್ನ ಹೇಗೆ ಈಡೇರಿಸ್ತಾರೆ? ಆರ್ಥಿಕ ಶಿಸ್ತು ಮೇಂಟೈನ್ ಮಾಡ್ತಾರಾ ಅಥವಾ ಜನಪ್ರಿಯತೆ ಉಳಿಸ್ಕೊಳ್ಳೋಕೆ ಹಳೆ ಪಾರ್ಟಿಗಳ ತರಾನೇ ಸಾಲದ ಮೇಲೆ ಸಾಲ ಮಾಡಿ ರಾಜ್ಯವನ್ನ ದಿವಾಳಿ ಮಾಡ್ತಾರಾ? ಇದು ವಿಜಯ್ ಆಡಳಿತದ ಅಗ್ನಿ ಪರೀಕ್ಷೆ. ಸ್ನೇಹಿತರೆ, ಒಟ್ಟಾರೆ ನೋಡಿದ್ರೆ ಯುವಕರು ಮತ್ತು ಪ್ರೊಫೆಷನಲ್ಸ್ಗೆ ಮಣೆ ಹಾಕಿರೋ ವಿಜಯ್ ತಮಿಳುನಾಡಿಗೆ ಹೊಸ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಸಾಲದ ಸುಳಿ ಮತ್ತು ಮೈತ್ರಿ ಪಕ್ಷಗಳ ಕಿರಿಕಿರಿ ನಡುವೆ ಈ ದಳಪತಿ ಆಡಳಿತದ ರಥನ ಹೇಗೆ ಇಳಿತಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ರಿಯಲ್ ಲೈಫ್ನ ಹೀರೋ ರಿಯಲ್ ಲೈಫ್ನಲ್ಲಿ ಯಶಸ್ವಿ ಮುಖ್ಯಮಂತ್ರಿ ಆಗ್ತಾರಾ?
ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.